ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ಇದನ್ನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಆ್ಯಂಡ್ ಯಾರ್ಯಾರೆಲ್ಲ ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ, ಇಬ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ ಅಂತ ಹೇಳ್ತಾ ಬೆಳಗ್ಗೆನೇ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೌದು, ಇದು ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾನು ಚಾಮುಂಡಿ ಹಿಲ್ಸ್ಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಜೊತೆ. ನನ್ನ ತಮ್ಮ ಪಾಪ ಮಲಗಿದ್ದ, ಅವನನ್ನು ಬೆಳಗ್ಗೆನೇ 4:00 ಎಬ್ಬಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಿಡ್ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಅವನು ಬರಲ್ಲ ಅನ್ನೋಂಗಿಲ್ಲ, ಬರ್ತೀನಿ ಅಂತಲೂ ಹೇಳೋಂಗಿಲ್ಲ, ಹಿಂಸೆಯಿಂದ ಬರ್ತಾ ಇದ್ದಾನೆ. ಆದ್ರೂ ನನಗೆ ಅನ್ನಿಸ್ತಿತ್ತು ಪಾಪ ತುಂಬ ಚಳಿ ಇದೆ ಅಂತ. ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಹೋಗು ಅಂತ ಹೇಳಿದೆ. ಅವ್ನಿಗೆ ಎಷ್ಟು ಸೆಕ್ಯೂರ್ ನೋಡಿ. ನಾನು ಮೇಲೆ ಹೋಗ್ಬೇಕಾದ್ರೆ ಯಾರಾದರೂ ಇದ್ದಾರಾ, ನನ್ನ ಫ್ರೆಂಡ್ಸ್ ಬಂದಿದ್ದಾರಲ್ಲ ಚೆಕ್ ಮಾಡೋಕ್ಕೆ ಮೇಲ್ಗಡೆ ಬಂದ. ಯಾಕೆ ಅಂದರೆ ರೈಲ್ವೆ ಸ್ಟೇಷನ್ ಫುಲ್ ಖಾಲಿ ಇತ್ತು, ಒಬ್ಬಳೇ ಹೋಗ್ಬಿಡ್ತಾಳೆ ಮೇಲೆ ಅಂತ ಅಂದ್ಬಿಟ್ಟು ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾನೇ ಮೊದಲೇ ಲೇಟು. ಎಲ್ಲ ನಾನು ವೀಡಿಯೋ ಮಾಡೋದು ನೋಡಿ ನಿನ್ನ ಕಾಯ್ಕೊಂಡಿದ್ರೆ ಅಷ್ಟೇ ಕತೆ ನಮ್ಮದು ಅಂತ ಹೇಳ್ತಿದ್ರು. ಬಟ್ ನಾನು ಟ್ರೈನ್ಗೆ ಇನ್ನೂ 10 ನಿಮಿಷ ಟೈಮ್ ಇತ್ತು, ಅಷ್ಟು ಬೇಗ ಪ್ರೆಸೆಂಟ್ ಆದೆ ನಾನು ರೈಲ್ವೆ ಸ್ಟೇಷನ್ಗೆ. ಆದರೆ ನಮ್ಮ ಹುಡುಗಿರು ನನ್ನ ಗೋಳಿ ಕಳೆದಂತೂ ಬಿಡಲ್ಲ. ಇನ್ನೂ ಟ್ರೈನ್ ಬರೋದು 10 ನಿಮಿಷ ಇದ್ರೂ ನನಗೆ ಫೋನ್ ಮೇಲೆ ಫೋನ್ ಹೊಡಿತಾಯಿದ್ರು. ನಾನು ಬೇರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಬಿಟ್ಟು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲಗಿದ್ದೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪಟ ಅಂತ ರೆಡಿಯಾಗಿ ಹೋಗ್ಬಿಡೋಣ ಅಂದ್ಬಿಟ್ಟು ನೋಡಿದ್ರೆ ಫುಲ್ ಟೈಮೇ ಆಗೋಯ್ತು. ನನಗಿಂತ ಇವರು ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಆದ್ರೂ ಟ್ರೈನಿಗೆ ಟೈಮ್ ಇದೆ ಸುಮ್ಮನೆ ಇರಿ ಅಂತಂದ್ರೂ ಕೇಳ್ತಾ ಇರಲಿಲ್ಲ. ಗೊಣ ಅಂತ ಬೈತಾ ಇದ್ರು ನನ್ನನ್ನು. ಹಾಗೆ ರೈಲ್ವೆ ಸ್ಟೇಷನ್ನಲ್ಲಿ ತಮಾಷೆ ಮಾಡ್ಕೊಂಡು ನಗ್ತಾ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಟ್ರೈನ್ ಬಂದೇ ಬಿಡ್ತು. ರೈಲ್ವೆ ಸ್ಟೇಷನ್ ಫುಲ್ ಖಾಲಿ. 4:15 ಎಕ್ಸಾಕ್ಟಾಗಿ ಧಾರವಾಡ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಹೊಳೆನರಸೀಪುರದಿಂದ ಮೈಸೂರಿಗೆ. ಬಟ್ ಅಷ್ಟು ಏನು ಕ್ರೌಡೇ ಇರಲಿಲ್ಲ, ಒಬ್ಬರು ಜನನೂ ಇರಲಿಲ್ಲ, ನಾವೇ ಇದ್ದಿದ್ದು. ಹಾಗೆಯೇ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ. ನಮ್ಮ ಹೊಸ ವ್ಲಾಗರ್ ಸಮಶ್ರೀ ಅಂತ, ಇನ್ನೂ ಯಾರೆಲ್ಲ ನಮ್ಮ ಸ್ಯಾಮ್ಸ್ ಲೈಫ್ ಸ್ಟೈಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟ್ರೈನ್ ಬಂದೇ ಬಿಟ್ಟು ಯಾವ ಕಡೆ ಹತ್ತೋಣ ಅನ್ನೋದೇ ಕನ್ಫ್ಯೂಸು. ಇಬ್ಬರೂ ಒಂದೊಂದು ಕಡೆ ನನ್ನ ತಲೆ ತಿಂತಿದ್ರು. ಒಬ್ಬರು ಈ ಕಡೆ ಹತ್ತು ಅಂತಿದ್ರು, ಒಬ್ಬರು ಈ ಕಡೆ ಜನರಲ್ ಬೋಗಿಗೆ ಹತ್ತು ಅಂತ, ಒಬ್ಬರು ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹತ್ತು ಅಂತ. ನಾವು ಓಡೋಗಿ ಡೆಡ್ ಆ್ಯಂಡ್ ಲೇಡೀಸ್ ಕಂಪಾರ್ಟ್ಮೆಂಟ್ ಹತ್ತೋ ಅಷ್ಟರಲ್ಲಿಗೆ ಟೈಮ್ ಆಯಿತು. ಜನರಲ್ ಬೋಗಿ ಯಾವುದು ಅಂತ ಫುಲ್ ಕನ್ಫ್ಯೂಸು, ಎಲ್ಲ ಲಾಕ್ ಆಗಿದ್ದಾವೆ. ಎಲ್ಲ ಸ್ಲೀಪಿಂಗ್ ಕೋಚ್ ಅಂತ ಅಂದ್ಕೊಂಡು ಎಲ್ಲಿಗೆ ಹತ್ತೋಣ ಅಂತ ಕನ್ಫ್ಯೂಸ್ ಆಗ್ತಿದ್ವಿ. ಅಲ್ಲೇ ಒಬ್ಬರು ಸರ್ ಹೇಳಿದರು, ಇಲ್ಲೇ ಹತ್ಕೊಳ್ಳಿ, ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಬೇರೆ ಜನರಲ್ ಬೋಗಿಗೆ ಹತ್ಕೊಳ್ಳಿವ್ರಂತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದೆ. ಫುಲ್ ಎಲ್ಲ ನಿದ್ದೆ ಮಾಡ್ತಿದ್ರು. ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ಸೈಲೆಂಟಾಗಿರಿ, ಏನು ಗಲಾಟೆ ಮಾಡಬೇಡಿ ಅಂತ ನಮಗೆ ಸಜೆಸ್ಟ್ ಮಾಡಿ ಸ್ಲೀಪಿಂಗ್ ಕೋಚಲ್ಲೇ ಸ್ವಲ್ಪ ಜಾಗ ಕೊಟ್ಟರು. ಅಲ್ಲೇ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆದಮೇಲೆ ನಾವು ಆನ್ ದ ವೇ ಟ್ರೈನಲ್ಲೇ ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿತ್ತು 4:15 ಮನೇಲಿ ರೆಡಿಯಾಗಿ ಬಂದರೆ ಅಲ್ಲಿಗೆ ಬರೋ ಅಷ್ಟರೊಳಗೆ ಫುಲ್ ಟುಸ್ಪಟಾಕಿಯಾಗಿ ಹೋಗಿರ್ತೀವಿ ಅಂತ. ಸೊ ಹಂಗಾಗಿ ಅಲ್ಲಿ ಬಂದು ರೆಡಿ ಆದ್ವಿ. ಫುಲ್ ಎಲ್ಲ ಫೋಟೋಸು ವೀಡಿಯೋಸು ಅವ್ರವ್ರದ್ದೇ ಲೋಕದಲ್ಲಿ ಅವರು ಮುಳುಗೋಗಿದ್ರು. ಸೊ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ನಮ್ಮ ಲೋಕದಲ್ಲಿ ಬ್ಯುಸಿ ಆದ್ವಿ. ರೈಲ್ವೆ ಸ್ಟೇಷನ್ ಫುಲ್ ಗೋಡೆ ಮೇಲೆ ಈ ಥರ ಡ್ರಾಯಿಂಗ್ ಮಾಡಿಸಿದ್ದಾರೆ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಏನಿದೆ ಅದರದ್ದೇ ಪರ್ಟಿಕ್ಯುಲರಾಗಿ ಡ್ರಾಯಿಂಗ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ಜನ ಇಲ್ಲದೆ ಒಳಗಡೆ ನಡ್ಕೊಂಡು ಹೋಗೋದು ಕಷ್ಟ. ನಾವು ಸ್ವಲ್ಪ ಲೇಟಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಟ್ರೈನ್ ಇಳಿದು ತುಂಬ ಹೊತ್ತಾದಮೇಲೆ ಎಕ್ಸಿಟ್ ಆಗಿದ್ದು ನಾವು. ಯಾಕೆ ಅಂತ ಅಂದರೆ ನಮ್ಮ ಮೇಡಮ್ ಅವರು ಅಲ್ಲಲ್ಲೇ ಮೇಕಪ್ ಮಾಡ್ಕೊಂಡು ಸ್ವಲ್ಪ ರೆಡಿ ಆಗ್ತಿದ್ವಿ ಎಲ್ಲ ಸೇರಿ. ಹಾಗಾಗಿ ಟೈಮ್ ಆಯಿತು. ಸ್ವಲ್ಪ ಫೋಟೋಸು ತೊಗೊತಾ ಇದ್ವಿ. ನನಗೇನಪ್ಪ ಅಲ್ಲಿ ಇಮೇಜಸ್ ಎಲ್ಲ ನೋಡಿ ತುಂಬ ಖುಷಿ ಆಯ್ತಾಯಿತ್ತು. ಅದಾದಮೇಲೆ ತಿಂಡಿ ಮಾಡಿದೆ, ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಂಥ A2B ಹೋಟೆಲ್ ಕರ್ಕೊಂಡೋದ್ರು ನಮ್ಮ ಸಮಶ್ರೇಖ ಅವರು. ನಾನೇನು ಯಾವಾಗಲೂ ಇಲ್ಲಿ ಬಂದು ಟೇಸ್ಟ್ ಮಾಡಿರಲಿಲ್ಲ. ಬಟ್ ನಮ್ಮ ಸಮಶ್ರೇಖ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡೋದ್ರು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೋದ್ವಿ. ಟೇಸ್ಟ್ ಏನು ತುಂಬ ಚೆನ್ನಾಗಿರಲಿಲ್ಲ, ಆ್ಯಾವ್ರೇಜ್ ಅನ್ನೋ ಥರ ಇತ್ತು. ಬಟ್ ಏನಂತ ಅಂದರೆ ತುಂಬ ಕಾಸ್ಟ್ಲಿ, ಫುಡ್ಡೆಲ್ಲ ಕಾಸ್ಟ್ಲಿ. 1 ಪೀಸ್ ಟೀಗೆ 50 ರೂಪಾಯಿ ಅಂತೆ, ಸುಮ್ಮನೆ ಡೆಡ್ ವೇಸ್ಟ್. ಬಟ್ ಹೋಗಿದ್ದೀವಲ್ಲ, ತಿಂದಾದ್ಮೇಲೆ ಬಿಲ್ ಪೇ ಮಾಡಲೇಬೇಕಲ್ವ. ಸೊ ಹಾಗಾಗಿ ಪೇ ಮಾಡಿದ್ವಿ. ಜಾಸ್ತಿ ಏನು ಇಲ್ಲಿ ಊಟ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಫಸ್ಟೇ ಹೇಳಿದ್ದೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು. ಮತ್ತೆ ನಾವು ಮುಂದೆ ಹೋದರೆ ಯಾವ ಹೋಟೆಲ್ ಸಿಗುತ್ತೆ ಸಿಗಲ್ವಾ, ಲೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಇಡ್ಲಿ ಸಾಂಬಾರನ್ನ ತೊಗೊಂಡ್ವಿ. ಎಲ್ಲ ಟೇಸ್ಟ್ ಮಾಡಿದ್ವಿ. ಸೇಮ್ ಫುಡ್ ತೊಗೊಂಡಿದ್ವಿ, ಯಾರೂ ಏನು ಚೇಂಜ್ ತೊಗೊಳ್ಳಿಲ್ಲ. ನನಗೆ ಬೆಳಗ್ಗೆನೇ ವಡೆ ತಿನ್ನೋದಂದರೆ ಸ್ವಲ್ಪ ಆಗಲ್ಲ, ಆಯಿಲ್ ಕಂಟೆಂಟ್ಸು. ಸೊ ಹಾಗಾಗಿ ನಾನು ವಡೆನ ಲೆಸ್ ಮಾಡಿಸಿ ಬರೀ ಇಡ್ಲಿ ಅಷ್ಟೇ ತೊಗೊಂಡೆ. ಬಟ್ ನನ್ನ ಫ್ರೆಂಡ್ ಕೇಳಬೇಕಲ್ಲ, ಅಮ್ಮು ನನ್ನ ಕುಚಿಕೋ ನನ್ನ ಬಿಟ್ಟು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅರ್ಧ ವಡೆ ನನ್ನ ಪ್ಲೇಟಿಗೆ ಎತ್ಬಿಟ್ಟು ಹಾಕಿದ್ಲು. ಫುಲ್ ಖುಷಿ ಆಗೋಯ್ತು ನನಗೆ.
ಅದು ತಿನ್ನೋದು ಬೇಡ ಅಂತ ಅಂದ್ರೂ ತಿಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ಮಾಡಿ ಅಲ್ಲೇ ಸ್ವಲ್ಪ ಮಿರರ್ ಕೂಡ ಇತ್ತು, ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಎಲ್ಲ ವಾಶ್ರೂಮ್ ಮಿರರಲ್ಲಿ ಫೋಟೋಸ್ ಎಲ್ಲ ತಗೊಂಡೆ ಚೆನ್ನಾಗಿ ಬರುತ್ತಲ್ಲ, ನಮ್ಮ ಫೋಟೋಸ್ ಯಾಕೆ ಚೆನ್ನಾಗಿ ಬರೋಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಮಿರರೇ ಕ್ಲಿಯರ್ ಇರಲಿಲ್ಲ. ಅದಾದಮೇಲೆ ನಾವು ಸೀದಾ ಬಂದಿದ್ದು ಸಿಟಿ ಬಸ್ ಸ್ಟಾಪ್ಗೆ. ಫುಲ್ ಈ ಥರ ಒಂದು ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ರು ಬಸ್ ಸ್ಟಾಪಿಂದನೇ, ಸಿಟಿ ಬಸ್ ಸ್ಟಾಪಿಂದನೇ. ಏನು ಅವಂತರ ಅಂತಂದರೆ ನನ್ನ ಆಧಾರ್ ಕಾರ್ಡ್ ಮಿಸ್ ಆಗಿತ್ತು. ನಾನು ಹೋಗಿರೋ ದೇವಸ್ಥಾನಕ್ಕೆ ಆಧಾರ್ ಕಾರ್ಡ್ನ ಬಸ್ಸಲ್ಲಿ ಅಕ್ಸೆಪ್ಟ್ ಮಾಡ್ತಾಯಿಲ್ಲ, ಫೋನಲ್ಲಿ ತೋರಿಸಿದ್ರೆ. ಸೊ ಬೆಳಗ್ಗೆನೇ ದೇವ್ರು ನೋಡೋಕೆ ಹೋದಾಗ ಕಿರಿಕಿರಿ ಯಾಕೆ ಅವ್ರ ಜೊತೆ ಅಂದ್ಬಿಟ್ಟು ಮಾಮೂಲಿ ಟಿಕೆಟ್ ತೊಗೊಂಡೆ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿದ್ದಂಥ ಅಕ್ಕಪಕ್ಕದಲ್ಲಿದ್ದಂಥ ಪೊಲೀಸೆಲ್ಲ ಲೇಡೀಸ್ಗಳಿಗೆ ಹೇಳ್ತಾ ಇದ್ದಿದ್ದು, ಸರಗಳಿರ್ತಾರೆ, ಮೊಬೈಲ್ಗಳಿರ್ತಾರೆ, ಜೋಪಾನ ಅಂತ ಮೊದಲೇ ಇನ್ಫಾರ್ಮೇಷನ್ ಕೊಡ್ತಿದ್ರು. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದ್ವಿ. ದೇವಸ್ಥಾನದಿಂದ ಇನ್ನೂ ಫುಲ್ ಡೌನಲ್ಲೇ ಈ ಥರ ಕ್ಯೂ ಸಿಸ್ಟಮ್ನ ಒಂದು ಅರೇಂಜ್ ಮಾಡಿದರು. ತುಂಬ ಖುಷಿಯಾಯಿತು. ನೋಡ್ತಾ ಇಷ್ಟೇ ಕಡಿಮೆ ಜನ ಅಂತ ಅಂದ್ಬಿಟ್ಟು ನಾವು ನಮ್ಮ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ದಂಗೆ ಸ್ವಲ್ಪ ಪ್ರಸಾದನ ಸ್ಟಾರ್ಟಿಂಗಲ್ಲಿ ಕೊಟ್ಟರು. ಅದಾದಮೇಲೆ ಒಳಗೆ ಹೋಗ್ತಾ ಇಷ್ಟು ಜನ ಅಲ್ವಾ ಇವ್ರು ಫಾಸ್ಟಾಗಿ ಮೂವ್ ಆಗ್ತಿದ್ದೀರಲ್ಲ ಅಂತ ಹೋದ್ವಿ. ಅಲ್ಲಿಂದ ಸ್ವಲ್ಪ ದೂರಕ್ಕೆ 1 ಕಪ್ ಬಾದಾಮಿ ಹಾಲು ಕೂಡ ಕೊಟ್ಟರು. ತುಂಬ ಖುಷಿಯಾಯಿತು. ಮುಂದೆ ಏನಾದರೂ ಸಿಗ್ಬಹುದೇನೋ, ಟೀ ಕಾಫಿ ಆ ಥರ ಏನಾದರೂ ಹೆಲ್ತಿ ಫುಡ್ಗಳನ್ನ ಅರೇಂಜ್ ಮಾಡಿರ್ತಾರೆ ಅಂತ ಅಂದ್ಕೊಂಡು ಹೋದ್ವಿ. ತಗೊಳ್ಳಿ, ಅಲ್ಲಿಂದ 1/2 ಕಿಲೋಮೀಟ್ರ್ ಮುಂದಕ್ಕೆ ಫುಲ್ ಸ್ಟಕ್ ಆಗೋದ್ವಿ. ಒಂದು ಸ್ವಲ್ಪನೂ ಜಾಗ ಇಲ್ದಿರೋ ಥರ ಆಯಿತು. ಫುಲ್ ಉಸಿರುಗಟ್ಟ ಅಂತ ಪರಿಸ್ಥಿತಿ. ವ್ಯವಸ್ಥೆನೇ ಸ್ವಲ್ಪನೂ ಚೆನ್ನಾಗಿ ಮಾಡಿರಲಿಲ್ಲ ಈ ಸರಿ. ಸರಿ, ಅಲ್ಲಿಂದ ಏನು ಮಾಡೋಕ್ಕಾಗಲ್ಲ ಅಂತ ಈ ನೂಕು ನುಗ್ಲಲ್ಲೇ ತಾಯಿ ಸನ್ನಿಧಾನನ ತಲುಪಿದ್ವಿ. ಹತ್ತತ್ರ ಫುಲ್ ಕ್ರೌಡ್ ಇತ್ತು. ಬಟ್ ದೇವಸ್ಥಾನದ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿತ್ತು. ಏನೇ ಇಡಿ ಅಷ್ಟು ನೂಕು ನುಗ್ಲಲ್ಲಿ ಬಂದ್ರೂ ಈ ಬಾಗಿಲನ್ನು ಕ್ರಾಸ್ ಮಾಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗೋಯ್ತು. ದೇವಸ್ಥಾನದ ತಂಪಲ್ಲಿ ಏನೋ ಒಂಥರ ಖುಷಿಯಾಗಿ ಒಳಗಡೆ ಹೋದ್ವಿ. ನನ್ನ ಹಿಂದೆ ಒಂದು ಪಾಪು ಇತ್ತು. ಆ ಪಾಪು ಜೊತೆ ಆಟಾಡ್ಕೊಂಡು ನಂಗೆ ಒಳಗೆ ಹೋಗಿದ್ದೆ ಗೊತ್ತಾಗಲಿಲ್ಲ. ಸದ್ಯ ನನ್ನ ಪುಣ್ಯ ಏನಂದರೆ ರಿಷಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದಳು. ಬೇಡ ಅಂತ ಬಿಟ್ಬಿಟ್ಟು ಹೋದೆ. ಏನಾದರೂ ಇನ್ ಕೇಸ್ ರಿಷಿನ ಕರ್ಕೊಂಡು ಹೋಗಿದ್ದರೆ ನಿಜವಾಗ್ಲೂ ನನಗೆ ದರ್ಶನವೂ ಆಗ್ತಿರ್ಲಿಲ್ಲ. ನಾವಿಬ್ಬರು ಹುಷಾರು ತಪ್ಪು ಕೂಡ ಮನೆಗೆ ಬರ್ತಾಯಿದ್ವಿ. ದಯವಿಟ್ಟು ನಮ್ಮ ಸರ್ಕಾರದವರು ಹಣದಾಸೆಗೆ ಬಿದ್ದು ಈ ಥರ ಜನಗಳಿಗೆ ತೊಂದರೆ ಆಗೋಂಥ ವ್ಯವಸ್ಥೆನ ದಯವಿಟ್ಟು ಮಾಡಬೇಡಿ. ತುಂಬ ಧರ್ಮದರ್ಶನದ ಸಾಲಲ್ಲಿ ತುಂಬ ಜನ ಹಾಗೆ ವಾಪಸ್ ಹೋದರು. ಎಷ್ಟೊಂದು ತುಂಬ ಏಜ್ ಆಗಿರೋಂಥವರೆಲ್ಲ ಬಂದಿದ್ದರು. ಅವ್ರಿಗೆಲ್ಲ ಏನೋ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಒಳಗಡೆ ಹೋಗ್ತಾ ಈ ಅಮ್ಮ ಅನ್ನೋ ಡೆಕೋರೇಷನ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಒಳಗಡೆ ಕ್ರಾಸ್ ಆಗ್ತಾ ಯಾರು ನೋಡಿದ್ರೂ ಲೇಡೀಸ್ನ ಬೈತಾಯಿದ್ರು, ಫ್ರೀ ಬಸ್ ಇರೋದ್ರಿಂದ ಬಂದಿದ್ದೀರಾ ಅಂತ. ಖಂಡಿತವಾಗ್ಲೂ ಒಂದು 50% ಫ್ರೀ ಬಸ್ ಇರೋದ್ರಿಂದ ಹೆಂಗಸರಿಗೆ ಮನೇಲಿರೋಕ್ಕಾಗಲ್ಲ ಅಂತ ಬಂದಿರ್ಬೋದೇನೋ. ಬಟ್ ನಾವು ಹೋಗಿದ್ದು ಆ ಥರ ಯಾವುದೇ ಕಾರಣಗಳಿಂದ ಅಂತೂ ಅಲ್ಲ, ತಾಯಿನ ನೋಡಬೇಕನ್ನೋ ಪರ್ಪಸ್ಸಿಂದನೇ ಹೋಗಿದ್ದಿದ್ದು. ನಮಗೆ ಕೆಲಸ ಬಿಟ್ಟು ಅಲ್ಲಿಗೆ ಫ್ರೀ ಬಸ್ ಇದೆ ಅಂತ ಹೋಗೋವಂಥ ಹುಚ್ಚು ಏನಿರಲಿಲ್ಲ. ಬಟ್ ಆ ಧರ್ಮದರ್ಶನದ ಸಾಲಲ್ಲಿ ಕೂಡ ಎಲ್ಲ ಕಡೆನೂ ಅದೇ ಮಾತೇ ಆಡ್ತಾಯಿದ್ರು. ಅಲ್ಲಿಂದ ಹೀಗೋ ದರ್ಶನ ಪಡೆದು ಎಕ್ಸಿಟ್ ಆಗಿ ಪ್ರಸಾದ ತೊಗೊಂಡು ತಿಂದ್ವಿ. ಫಸ್ಟು ನಾನು ಕಾಫಿ ಕುಡಿಬೇಕಾಗಿತ್ತು. ಬೆಳಗ್ಗೆಯಿಂದ ನಿಂತ್ಕೊಂಡು ಸಾಕಾಗಿ ಹೋಗಿತ್ತು. ಅಟ್ಲೀಸ್ಟ್ ಒಂದು ನೀರು ಕೂಡ ಇರಲಿಲ್ಲ ಒಳಗಡೆ. ಎಕ್ಸಿಟ್ ಆಗಿ ನಾವು ಚಪ್ಪಲಿನ ಬಿಡೋಕ್ಕೂ ಕೂಡ ಜಾಗ ಇಲ್ಲದೆ ಎಲ್ಲೋ ಬ್ಯಾರಿಗೇಡಿಂದ ಹೊರಗಡೆ ಬಿಸಾಕಿದ್ವಿ. ಅದನ್ನು ಹುಡ್ಕೊಂಡು ಹೊರಟ್ವಿ ಚಪ್ಪಲಿನ. ಪೊಲೀಸ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗೇ ಇರಲಿಲ್ಲ. ಯಾಕೆ ಅಂತಂದರೆ ಒಂಥರ ರೂಡಾಗಿ ಬಿಹೇವ್ ಮಾಡೋರು, ಏನೋ ಒಂಥರ ಲೇಜಿನೆಸ್ಸು. ಏನು ಕೇಳಿದ್ರೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಆ ಥರ ನನಗೆ ಗೊತ್ತು, ಅಷ್ಟು ಜನದೊಳಗೆ ಅವ್ರ ಟೆನ್ಷನ್ಸ್ ಅವ್ರಿಗಿರುತ್ತೆ ಅಂತ. ಬಟ್ ಪಬ್ಲಿಕ್ಸ್ಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಫಸ್ಟು. ತುಂಬ ಏಜ್ ಆದವ್ರಿಗೆಲ್ಲ ಬಾಯಿಗೆ ಬಂದಾಗೆ ಮಾತಾಡ್ತಾಯಿದ್ರು ಪೊಲೀಸು. ಅದೊಂದು ನೋಡಿದ್ಮೇಲೆ ವ್ಯವಸ್ಥೆನ ಬೇಜಾರಾಯಿತು. ಮತ್ತು VIP ಗಳಿಗೆ ತುಂಬ ಹೊತ್ತು ದರ್ಶನ ಕೊಡ್ತಾಯಿದ್ರು. ಅದನ್ನು ತುಂಬ ಬೇಜಾರಾಯಿತು. ಯಾಕೋ ಬಂದ್ವಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ನಮಗೆ. ಅಷ್ಟು ಬೇಜಾರಾಯಿತು ದೇವಸ್ಥಾನಕ್ಕೆ ಹೋದಾಗ. ಇದೇ ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಬಟ್ ಲಾಸ್ಟ್ ಟೈಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸುಸ್ತಾಗಿ ಎಕ್ಸಿಟ್ ಆಗಿ ಫುಡ್ಡು ಕೂಡ ಇಲ್ಲದೆ ಹೊರಗಡೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಿದೆ ಈ ಜೋಳ. ಸದ್ಯಕ್ಕೆ ಜೋಳನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಿಸಿಯಾಗಿರೋಂಥ ಜೋಳ ತೊಗೊತಾ ಇದ್ದೀವಿ. ಈ ನಮ್ಮ ಪುಣ್ಯ ಏನಂತಂದರೆ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ. ನಾವು ಎಕ್ಸಿಟ್ ಆಗಿ 10 ನಿಮಿಷ ಆದಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಾವಲ್ಲಿ ತುಂಬ ಹೊತ್ತಂತೂ ಇರೋಕ್ಕಾಗಲೇ ಇಲ್ಲ. ಯಾಕೆಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಇಷ್ಟೊಂದು ಜನ. ಆಮೇಲೆ ಬಸ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು KSRTC ಡಿಪಾರ್ಟ್ಮೆಂಟವರು. ಅದೊಂದು ಇಷ್ಟ ಆಯಿತು. ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು. ಬಟ್ ಅವರೂ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು, ಒಂದು ಪ್ರಸಾದ ಹೋಗ್ಲಾಗ ಕುಡಿಯೋಕೆ ಒಂದು ಲೋಟ ನೀರು ಇಲ್ಲ ಅಂತ ಅಂದ್ಬಿಟ್ಟು.
ಲಾಸ್ಟ್ ಟೈಮ್ ಎಲ್ಲ ಡಿ ಸಿ ಇದ್ದಾಗ ಅವರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಮುಂಜಾಗ್ರತೆ ಎಲ್ಲ ವಹಿಸ್ಕೊಂಡು ತೊಗೊಂಡಿದ್ರು. ಫುಲ್ ಒಳಗಡೆ ಜಂಕ್ ಫುಡ್ಸ್ ಎಲ್ಲ ಅಲೋ ಕೊಟ್ಟಿದ್ರು. ಅದೊಂದು ಬೇಜಾರಾಯಿತು. ಮಕ್ಕಳಿಗೆಲ್ಲ ತುಂಬ ಹಿಂಸೆ ಆಗ್ತಿತ್ತು. ಹೆಂಗೆ ಅಂದರೆ ಒಳ್ಳೆ ಸೆಲ್ಲೊಳಗಡೆ ಕೂಡಾಕ್ದಂಗೆ ಆಗ್ಬಿಟ್ಟಿತ್ತು. ಆ ಥರ ಆಯಿತು. ಯಾರ ಬಾಯಲ್ಲಿ ನೋಡಿದ್ರೂ ಅಲ್ಲಿ ಡಿ ಸಿ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಮಾಡ್ತಾಯಿದ್ರು. ಮತ್ತು ಏನು ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇರಿಟೇಟ್ ಮಾಡ್ಕೊತಾಯಿದ್ರು ಜನಗಳು. ಸರಿ, ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಡೌನ್ ಬಂದ್ವಿ. ಅಲ್ಲೂ ಅಷ್ಟೇ ಪೊಲೀಸ್ಗಳು ತುಂಬ ಪರದಾಡ್ತಾಯಿದ್ರು. ಬಟ್ ಒಬ್ಬೊಬ್ಬರು ಚೆನ್ನಾಗಿ ಮಾತಾಡೋದಾಗಲಿ ಆ ಥರ ಏನೂ ಮಾಡ್ತಾನೆ ಇರಲಿಲ್ಲ. ಮನುಷ್ಯರು ನೋಡಿದ್ರೆ ಸಾಕು ಗುರ್ರ ಅಂತ ಅನ್ನೋರು. ಅಯ್ಯೋ ಯಾಕಪ್ಪ ಅಂತ ಅಂದ್ಕೊಂಡು ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಸೀದಾ ಸಿಟಿ ಸೆಂಟ್ರಿಗೆ ಬಂದು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಅಂದರು. ನಾನಂತೂ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವತ್ತು ಇಲ್ಲೆಲ್ಲ ಓಡಾಡಿಕೊಂಡು ಪರ್ಚೇಸ್ ಮಾಡೋ ಅಷ್ಟು ಶಕ್ತಿನೂ ಕೂಡ ನಮ್ಮಲ್ಲಿರಲಿಲ್ಲ. ಅಮ್ಮ ಏನೋ ಪರ್ಚೇಸ್ ಮಾಡ್ತೀನಿ ಅಂದರು. ಸೊ ಹಂಗಾಗಿ ಕರ್ಕೊಂಡ್ಬಂದ್ವಿ. ಇಲ್ಲೇ ಊಟ ಮಾಡೋಣ ಎಲ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದೆ ಇಂದಿರಾ ಕೆಫೆ ಅಂತ. ಇಂದಿರಾ ಕೆಫೆ ಒಳಗಡೆ ಹೋಗಿ ನನಗಂತೂ ಈ ಹೋಟೆಲಲ್ಲಿ ಫಸ್ಟ್ ಟೈಮ್ ಊಟ ಮಾಡಿದ್ದು. ಬಟ್ ಟೇಸ್ಟ್ ಅಂತೂ ಅಮೇಝಂಗ್ ಆಗಿತ್ತು. ನಾನು ಅಂದ್ಕೊಂಡೆ ಚೆನ್ನಾಗಿರಲ್ವೇನೋ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ A2B ಹೋಟೆಲಲ್ಲಿ ಬೆಳಗ್ಗೆ ತಾನೇ ತಿಂಡಿ ತಿಂದಿದ್ವಿ, ಅಷ್ಟೇನು ಟೇಸ್ಟ್ ಇರಲಿಲ್ಲ. ಸೊ ಹಾಗೆ ಅಂದ್ಕೊಂಡು ಹೋದ್ವಿ ಒಳಗಡೆ. ಆರ್ಡ್ರ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾಕೆಂದರೆ ಅಲ್ಲೂ ಕೂಡ ತುಂಬ ರಶ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಕೂತು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಊಟ ಬಂದೇ ಬಿಡ್ತು. ಫಸ್ಟು ನಮಗೆ ಕೊಟ್ಟರೆ ಸಾಕಲ್ಲಪ್ಪ ಊಟನ ಅಂತ ಅನ್ನಿಸ್ಬಿಟ್ಟಿತ್ತು. ಆ ಪರಿಸ್ಥಿತಿಲಿ ಇದ್ವಿ ನಾವಂತೂ. ಫಸ್ಟ್ 2 ಊಟ ತಂದು ಕೊಟ್ಟರು, ಮಕ್ಳಿಗೆ ಕೊಟ್ಬಿಟ್ವಿ. ಪಾಪ ನಮ್ಮಷ್ಟೇ ಮಕ್ಕಳು ನಿಂತಿದ್ದಾವೆ. ನನಗಂತೂ ಆ ಮಕ್ಕಳು ನೋಡಿದ್ರೆ ಬೇಜಾರಾಗ್ತಾಯಿತ್ತು. ಅವೂ ಅಷ್ಟೇ ಹೋಗೋಣ ಅಂತಿದ್ರು. ಬಟ್ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರಲಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಆದರೆ ಎಮರ್ಜೆನ್ಸಿ ಎಕ್ಸಿಟ್ ಆದರೂ ಕೊಡಿ. ನಮಗೆ ದರ್ಶನ ಬೇಡವೇ ಬೇಡ ಅಂತಂದರೆ ಯಾರಾದರೂ ಹೋಗ್ತಾರೆ ಮಧ್ಯದಲ್ಲಿ. ಅದ್ಬಿಟ್ಟು ಒಳ್ಳೆ ಜೈಲೊಳಗಡೆ ಹಾಕ್ದಿರೋ ಥರ ಹಾಕಬೇಡಿ. ಎಷ್ಟೊಂದು ವಯಸ್ಸಾಗಿರೋ ಅಂಥ ಅಜ್ಜ ಅಜ್ಜಿಯರೆಲ್ಲ ಬ್ಯಾರಿಗೇಡ್ ಹತ್ಕೊಂಡು ಹೋಗೋಕ್ಕಾಗಲ್ಲ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ. ನನಗಂತೂ ಊಟ ಕೊಟ್ಟರೆ ಸಾಕಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಹೊಟ್ಟೆ ಹಸುವಾಗಿತ್ತು. ನಾನಂತೂ ಊಟ ಕೊಟ್ಟ ತಕ್ಷಣ ಫುಲ್ ಯಾರ ಕಡೆನೋ ಗಮನ ಕೊಡದೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕಾಂಪ್ಲಿಮೆಂಟ್ರಿ ಏನು ಅಂತ ಅಂದರೆ ಊಟದ ಜೊತೆ ಫೈನಲಾಗಿ ಒಂದು ಸ್ವೀಟ್ ಕೊಡ್ತಾರಂತೆ. ನಮಗೆ ಕೊಟ್ಟಿದ್ದು ರಸಗುಲ್ಲ. ತುಂಬ ಚೆನ್ನಾಗಿತ್ತು. ಬಟ್ ಟೇಸ್ಟ್ ಏನು ಇರಲಿಲ್ಲ. ಈ ಸ್ವೀಟ್ ಅಷ್ಟಕ್ಕಷ್ಟೇ. ಊಟದ ಬಗ್ಗೆ ಎರಡನೇ ಮಾತೇ ಇಲ್ಲ. ಬಟ್ ಸ್ವೀಟ್ ಸ್ವಲ್ಪ ಏನೋ ಕಾಂಪ್ಲಿಮೆಂಟ್ರಿ ಕೊಡ್ತಿರೋದಲ್ವ ಅಂತ ಅಂದ್ಬಿಟ್ಟು ಆ್ಯಾವ್ರೇಜಾಗಿತ್ತು. ಬಟ್ ಹೇಳ್ಬೇಕಂತ ಅಂದರೆ ಇಲ್ಲೊಂದು ಟೀ ತೊಗೊಂಡ್ವಿ. ಟೀ ಮಾತ್ರ ಅಲ್ಟಿಮೇಟಾಗಿತ್ತು. ನಾನು ಆ ಥರ ಟೀನ ಕುಡ್ದೇ ಇಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ಈ ಟೀಗೆ ಹೇಳಿ 50 ಅಲ್ಲ 100 ರೂಪಾಯಿ ಬೇಕಾದರೂ ಕೊಟ್ಟು ಕುಡಿಬೋದು, ಅಷ್ಟು ಚೆನ್ನಾಗಿತ್ತು. ನನಗಂತೂ ಟೀ ಸಖತ್ ಇಷ್ಟ ಆಯಿತು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ರೈಲ್ವೆ ಸ್ಟೇಷನ್ನು. ಊಟ ಮಾಡಿರೋದನ್ನ ಸ್ವಲ್ಪ ಆದರೂ ಅರಗಿಸೋಣ ಅಂದ್ಬಿಟ್ಟು ನಡ್ಕೊಂಡೇ ರೈಲ್ವೆ ಸ್ಟೇಷನ್ಗೆ ಬಂದು ಸಮಶ್ರೇಖಾ ಟಿಕೆಟ್ ತಗೊಳಕ್ಕೆ ಹೋದ್ರು. ನಾವು ಅಲ್ಲೇ ನಿಂತಿದ್ವಿ. ಒಂದೇ ಎಡವಟ್ಟು ಏನಪ್ಪ ಅಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹೊಳೆನರಸೀಪುರ ಗಾಡಿ ಬರೋದು. ಸಮಶ್ರೇಖನ ಬಿಟ್ಟು ಎಸ್ಕಲೇಟರಲ್ಲಿ ಹೋಗ್ಬಿಟ್ವಿ. ಅವ್ರು ನೋಡಿದ್ರೆ ಹುಡ್ಕಾಡ್ತಾ ಇದ್ರು. ಫೋನ್ ಬೇರೆ ನಮ್ಮ ಹತ್ರನೇ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಗಾಬರಿಯಾಗಿ ಹೋಗಿದ್ರು. ನನಗೂ ಎಸ್ಕಲೇಟರಲ್ಲಿ ತುಂಬ ಓಡಾಡೋ ಅಭ್ಯಾಸ ಏನಿಲ್ಲ. ಸ್ಯಾರಿ ಹಾಕಿರೋದ್ರಿಂದ ಸ್ವಲ್ಪ ಭಯ. ಇಂತೂ ಕೋಪ ಜಗಳ ಮುನ್ಸು ಎಲ್ಲದರ ನಡುವೆ ನಮ್ಮ ಟ್ರೈನ್ ಹತ್ಕೊಂಡು ಕೂತ್ಕೊಂಡ್ವಿ. ನಮಗೆ ಇಲ್ಲಿ ಒಂದೊಳ್ಳೆ ಫ್ರೆಂಡ್ ಸಿಕ್ಕಿದ್ರಂತಲೇ ಹೇಳ್ಬೋದು ಟೈಮ್ ಕಳೆಯೋಕ್ಕೆ. ಅವರು ಮೈಸೂರವರೇ ಅಂತೆ. ಬಟ್ ನಮ್ಮ ಹಾಸನ ಸೈಡ್ ಬರ್ತಾಯಿದ್ರು. ನಮ್ಮ ಟಾಪೆಲ್ಲ ಮೊದಲು ಚೇಂಜ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ವಿ. ಎಷ್ಟೊತ್ತಿಗೆ ಮನೆಗೆ ಹೋಗಿ ನಿದ್ದೆ ಮಾಡ್ತೀವೋ ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆ ನಾವು 8 ಗಂಟೆಗೆ ಇನ್ನಾಗಿದ್ದು. ನಮಗೆ ದರ್ಶನ ಆಗಿ ಹೊರಗಡೆ ಬಂದಾಗ 3:15 ಆಗಿತ್ತು. 3:15ಗೆ ಎಕ್ಸಾಕ್ಟಾಗಿ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನೋಡಿದ್ರಲ್ಲ ನನ್ನ ವೀಡಿಯೋನ ಹೇಗಿತ್ತು ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.